ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಾರದಾ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ ಫ್ರೆಂಡ್ಸ್. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆ ತನಕ ನೋಡಿ ಫ್ರೆಂಡ್ಸ್. ಹಾಗೇನೆ ಯಾರೆಲ್ಲ ನನ್ನ ಚಾನಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಶಾರದಾ ದೇವರಿಗೆ ಒಂದು ಹೂವಿನ ಹಾರವನ್ನ ಹಾಕಿ ದೇವರಿಗೆ ಕೈ ಮುಗಿತಿರ್ತಾಳೆ. ಅಲ್ಲಿಗೆ ಫೋಟೋ ಸ್ವಲ್ಪ ಕದಲ್ ಬಿಟ್ಟು ಹೂವು ಕೂಡ ಕೆಳಗಡೆ ಬೀಳುತ್ತೆ. ಅದಕ್ಕೆ ಈ ಕಡೆ ಶಾರದಾ ತುಂಬಾನೇ ಟೆನ್ಷನ್ ಆಗಿರುತ್ತೆ. ಇವತ್ತೇನೋ ಕಾದಿದೆ, ಕೆಟ್ಟ ಗಂಡಾಂತರ ಕಾದಿದೆ, ಅದಕ್ಕೆ ಈ ತರ ಅಪಶಕುನ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದಾ ತುಂಬಾನೇ ಬೇಸರ ಮಾಡ್ಕೊತಿರ್ತಾರೆ. ಅಲ್ಲಿಗೆ ಅನ್ಸೂಯ ಕೂಡ ಬರ್ತಾರೆ. ಶಾರದಾ, ನೀನ್ ಸರಿಯಾಗಿ ಹೂ ಮುಡಿಸಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅನ್ಸೂಯ ಕೂಡ ಬಂದು ಹೂ ಮುಡಿಸಿದ್ರು ಕೂಡ ಅದೇ ತರ ಮತ್ತೆ ವಾಪಸ್ ಆಗ್ತಿರತ್ತೆ. ಅಂದ್ರೆ ಹೂ ಕೆಳಗಡೆ ಬೀಳತ್ತೆ. ಇನ್ನೊಂದ್ ಕಡೆ ಈ ಕಡೆ ಸಿದ್ದು ಕೂಡ ಬಂದಾಗ ನೀವಿಬ್ರು ಕೂಡ ಮೂಢನಂಬಿಕೆನಲ್ಲೇ ಇದ್ದೀರಿ, ಆತರ ಎಲ್ಲ ಮೂಢನಂಬಿಕೆಯಲ್ಲೇ ಇರಬಾರ್ದು ಅಂತ ಹೇಳ್ಬಿಟ್ಟು ಈ ಕಡೆ ಸಿದ್ದು ಕೂಡ ಬಂದು ಹೂವನ್ನ ಮುಡಿಸ್ಬಿಟ್ಟು ಕೈ ಮುಗಿದಾಗ ಮತ್ತೆ ಅದೇ ತರ ಅಪಶಕುನ ಒಂದು ಆಗತ್ತೆ. ಈ ಕಡೆ ಶಾರದಾಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿರುತ್ತೆ, ಅನ್ಸಿಗೂ ಕೂಡ ಬೇಜಾರಾಗ್ತಿರುತ್ತೆ. ಆದ್ರೆ ಸಿದ್ದು ಮಾತ್ರ ಇದನ್ನೆಲ್ಲ ನಂಬಲ್ಲ. ಹಾಗಾಗಿ ಅವ್ನ ಆರಾಮಲ್ಲಿ ಇರ್ತಾರೆ. ಅಷ್ಟ್ರಲ್ಲಿ ಈ ಕಡೆ ಜ್ಯೋತಿಕಂಗೋಸ್ಕರ ಈ ಕಡೆ ಒಂದು ಶಾರದಾ ಬಂದ್ಬಿಟ್ಟು ಒಂದು ವ್ರತನ ಮಾಡ್ತಿರ್ತಾಳೆ. ಅಂದ್ರೆ ಜ್ಯೋತಿಕಂಗೆ ಒಳ್ಳೇದಾಗ್ಬೇಕು ಅಂತ ಹೇಳ್ಬಿಟ್ಟು ತನ್ನಿಂದ ಒಂದು ಜ್ಯೋತಿಕನ ಜೀವನ ಹಾಳಾಯ್ತು ಅನ್ನೋ ಒಂದು ಗಿಲ್ಟ್ ಇರೋದ್ರಿಂದ ಜ್ಯೋತಿಕಂಗೋಸ್ಕರ ಒಂದು ಒಳ್ಳೆ ಹುಡುಗ ಸಿಗ್ಲಿ ಅಂತ ಹೇಳ್ಬಿಟ್ಟು ಒಂದು ವ್ರತನ ಶುರು ಮಾಡಿರ್ತಾಳೆ. ಹಾಗಾಗಿ ಈ ಕಡೆ ಜ್ಯೋತಿಕಂಗೋಸ್ಕರ ಈ ಕಡೆ ಶಾರದಾ ವ್ರತ ಮಾಡ್ತಿರುವಾಗ ಈ ಕಡೆ ದೇವ್ರ ಕಡೆಯಿಂದ ಒಂದು ಅಪಶಕನ ಬರ್ತಿರತ್ತೆ. ಸೊ ಇಷ್ಟೆಲ್ಲ ಒಂದು ಸನ್ನಿವೇಶ ಆಗತ್ತೆ. ಈ ಕಡೆ ಸಿದ್ದು ಬಂದ್ಬಿಟ್ಟು, ಶಾರದವ್ರೆ ಏನ್ ಗೊತ್ತಾ, ನಾನು ನಿಮ್ ಜಡೆ ಹೂ ಮುಡ್ಸಿಲ್ವಲ್ಲ, ಅದಕ್ಕೆ ದೇವ್ರಿಗೆ ಕೋಪ ಬಂದಿದೆ. ಅದಕ್ಕೆ ನೀವ್ ಎಷ್ಟೇ ಕೂಡ ಹೂ ಮುಡ್ಸಿದ್ರು ಕೂಡ ಕೆಳಗಡೆ ಬಿದ್ದು ಬಿದ್ದು ಹೋಗ್ತಿದೆ, ಫೋಟೋನು ಕೂಡ ಜಾರ್ ಹೋಗ್ತಿದೆ ನೋಡಿ. ಹಾಗೆ ಹೀಗೆ ಅಂತ ಈ ಕಡೆ ಸಿದ್ದು ಹೇಳ್ತಿರ್ತಾರೆ. ಅಂದ್ರೆ ಒಂದು ಕಾಮಿಡಿ ಮಾಡ್ತಿರ್ತಾರೆ. ಆದ್ರೆ ಶಾರದಾಂಗ್ ಈ ಕಡೆ ತುಂಬಾನೇ ಟೆನ್ಷನ್ ಆಗ್ತಿರುತ್ತೆ. ಏನಾದ್ರೂ ಅಪಾಯ ಕಾದಿದ್ಯೋ ಏನೋ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದಾ ಮತ್ತೆ ಅನ್ಸು ಹೆಂಗೆ ಭಯ ಆಗ್ತಿರುತ್ತೆ. ಸರಿ ಸರಿ, ನೀವಿಬ್ರು ಗಂಡ ಹೆಂಡತಿ ಮುಂದುವರಿಸಿ, ನಾನು ಒಂದ್ ಸ್ವಲ್ಪ ಕೆಲ್ಸ ಇದೆ ಆಚೆ ಕಡೆ ಹೋಗ್ ಬರ್ತೀನಿ ಅಂತ ಈ ಕಡೆ ಅನ್ಸು ಇವರು ಹೊಟ್ಬಿಡ್ತಾರೆ ಆಚೆ ಕಡೆ. ಅಮ್ಮ, ನೀವ್ ಸುಮ್ನೆ ಇರಿ, ಇವ್ರದ್ದು ಯಾವಾಗ್ಲೂ ಇರೋದೇ. ನೀವೇ ಯಾಕೆ ಆಚೆ ಕಡೆ ಹೋಗ್ತಿದ್ದೀರಾ ಅಂತ ಈ ಕಡೆ ಕೇಳಿದಾಗ, ಇಲ್ಲ ಶಾರದಾ, ನಂಗೆ ಸ್ವಲ್ಪ ರೇಷನ್ ತರ್ಲಿಕ್ಕಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಅನ್ಸಿ ಅವ್ರು ಹೊರಟೋಗ್ತಾರೆ. ಇನ್ನೊಂದ್ ಕಡೆ ಮತ್ತೆ ಶಾರದಾ ಅವ್ರು ಹೋಗ್ಬಿಟ್ಟು ಹೂವಿನ ಹಾರವನ್ನ ಒಂದು ದೇವ್ರ ಫೋಟೋಕ್ಕೆ ಹಾಕಕ್ ಹೋಗ್ತಾಳೆ. ಮತ್ತೆ ಜಾರಿ ಬೀಳತ್ತೆ. ಒಂಥರ ಅಪಶಕುನ ಅಂತಾನೆ ಹೇಳ್ಬೋದು. ಮತ್ತೆ ಸಿದ್ದಿಯವ್ರು ಕೂಡ ಟ್ರೈ ಮಾಡ್ತಾರೆ. ಎಷ್ಟೇ ಟ್ರೈ ಮಾಡಿದ್ರು ಒಟ್ಟಾರೆಯಾಗಿ ಆ ಇಬ್ರು ಗಂಡ ಹೆಂಡತಿ ಆಗಿರ್ಬೋದು, ಎಷ್ಟೇ ಕೂಡ ಹೂವಿನ ಹಾರವನ್ನ ಹಾಕಕ್ ಹೋದ್ರು ಕೂಡ ಇಲ್ಲಿ ಆ ಒಂದು ಹೂವಿನ ಹಾರ ದೇವ್ರ ಫೋಟೋದಲ್ಲಿ ಕೂರ್ತಿರಲ್ಲ, ಜಾರಿ ಜಾರಿ ಬೀಳ್ತಿರುತ್ತೆ. ಇದರಿಂದಾಗಿ ಈ ಕಡೆ ಶಾರದಂಗೆ ತುಂಬಾನೇ ಬೇಸರ ಆಗ್ತಿರತ್ತೆ. ಏನಾದ್ರೂ ಒಂದು ಅಪಶಕನ ಇರ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ಶಾರದಂಗೆ ಒಂದು ಮುನ್ಸೂಚನೆ ನೀಡ್ತಿರತ್ತೆ ಒಂದು ದೇವ್ರು ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಡೆ ಸುಮಿತ್ರಾ ಅವರು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಒಂದು ಹಣ್ಣು ಕೈ ಮಾಡ್ತೀನಿ ಅಂತ ದೇವಸ್ಥಾನಕ್ಕೆ ಹೇಳ್ಕೊಂಡಿರ್ತಾರೆ. ಹಾಗಾಗಿ ದೇವಸ್ಥಾನಕ್ಕೆ ಬಂದು ಹಣ್ಣು ಕೈನ ಮಾಡಿಸ್ಬಿಟ್ಟು ಆಚೆ ಕೂತಿರ್ತಾರೆ. ಈ ಕಡೆ ಶಾರದಾ ಕೂಡ ಅದೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೂ ಹಣ್ಣನ್ನ ಕೊಡೋದಕ್ಕೆ ಅಂತ ಹೋಗಿರ್ತಾರೆ. ಈ ಕಡೆ ಶಾ ಆ, ಸುಮಿತ್ರಾ ಅವರು ಕೂತಿರೋದನ್ನ ನೋಡ್ಬಿಟ್ಟು ಅಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದಾ ಕೂಗ್ತಾಳೆ. ಶಾರದನ ಧ್ವನಿ ಕೇಳ್ಬಿಟ್ಟು ಈ ಕಡೆ ಸುಮಿತ್ರಾ ಅವ್ರಿಗೆ ಒಂಥರ ಶಾಕ್ ಆಗತ್ತೆ, ಖುಷಿ ಆಗತ್ತೆ. ಮಗಳೇ ಅಂತ ಹೇಳ್ಬಿಟ್ಟು ಈ ಕಡೆ ನೋಡಿದಾಗ ಈ ಕಡೆ ನೋಡಿದ್ರೆ ಶಾರದಾ ಅವರು, ಅಮ್ಮ ಏನಮ್ಮ ಈ ತರ ಬೇಜಾರ್ ಮಾಡ್ಕೊಂಡು ಕೂತಿರ ಅಂತ ಇಲ್ಲ, ಬೇಜಾರ್ ಮಾಡ್ಕೊಂಡು ಕೂತಿದ್ದೀರಾ ಅಂತ ಕೇಳಿದಾಗ, ಇಲ್ಲ ಅಮ್ಮ ಏನು ಬೇಜಾರಿಲ್ಲ ಅಂತ ಹೇಳಿದಾಗ, ಇಲ್ಲ ಅಮ್ಮ ಏನೋ ಬೇಜಾರಲ್ಲಿದ್ದೀರಾ, ನಂಗೆಲ್ಲ ಗೊತ್ತಾಗುತ್ತೆ, ಏನಂತ ಹೇಳಿ ಅಂತ ಹೇಳಿದ್ರು ಕೂಡ ಈ ಕಡೆ ಶಾರದಾ ಹೇಳೋಕೆ ರೆಡಿ ಇರಲ್ಲ. ಅದಾದ ನಂತರ ಈ ಕಡೆ ಶಾರದಂಗೆಲ್ಲ ಅರ್ಥ ಆಗುತ್ತೆ ಸುಮಿತ್ರಾ ಅಮ್ಮ ಅವ್ರ ಮನಸ್ಸಲ್ಲಿ ಏನೋ ನೋವಿದೆ ಅಂತ. ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ಹೇಳ್ತಿರ್ಲಿಲ್ಲ. ಕೊನೆಯಲ್ಲಿ ಆಣೆ ಮಾಡಿಸ್ಕೋತಾಳೆ. ಅದಾದ ನಂತರ ಜ್ಯೋತಿಕನ್ನ ಒಂದು ಮದ್ವೆ ವಿಚಾರವನ್ನ ಕೂಡ ಮುಂದಿಡ್ತಾಳೆ. ಈ ತರ ಎಲ್ಲ ಆಯ್ತು ಸಮಸ್ಯೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಒಂದು ಶಾರದನ ಮುಂದೆ ಇಡ್ತಾರೆ ಈ ಕಡೆ ಸುಮಿತ್ರಾ ಅವರು. ಈ ಕಡೆ ಶಾರದಾ ಅವರು ಏನ್ ಸಮಸ್ಯೆ ಅಂತ ಎಲ್ಲ ಡೀಪ್ ಆಗಿ ಕೇಳಿದಾಗ ಈ ಕಡೆ ಶಾರದಾ ಅವರು, ಜ್ಯೋತಿಕಾ ತನ್ನ ಮಾತನ್ನು ಕೂಡ ಕೇಳ್ತಿಲ್ಲ, ಈ ತರ ಸಮಸ್ಯೆ ಇದೆ ಮನೆಯಲ್ಲಿ, ಈ ತರ ಎಲ್ಲ ಮಾಡ್ತಿದ್ದಾಳೆ, ನಿಮ್ ಬಗ್ಗೆನೂ ಕೂಡ ದ್ವೇಷ ಕಾರ್ತಿದ್ದಾಳೆ ಅನ್ನೋ ವಿಚಾರ ಎಲ್ಲ ಕೂಡ ಹೇಳ್ತಿರ್ತಾರೆ. ಈ ಕಡೆ ಇಬ್ರು ಗಿಣಿ ಶಾಸ್ತ್ರವರು ಕೂಡ ಬಂದ್ಬಿಟ್ಟು ಅಪಶಕುನ ಇದೆ ಅಂತ ಕೂಡ ಹೇಳಿ ಹೋಗಿರ್ತಾರೆ. ಅದನ್ನು ಕೂಡ ಈ ಕಡೆ ಶಾರದಾ ಅವ್ರ ಹತ್ರ ಎಲ್ಲ ಕೂಡ ಸುಮಿತ್ರಾ ಅವರು ಶೇರ್ ಮಾಡ್ಕೊಳ್ತಾರೆ. ಸುಮಿತ್ರಾ ಅವರ ಮಾತಿಗೆ ಈ ಕಡೆ ಶಾರದಾ ತುಂಬಾ ಸಮಾಧಾನದ ಮಾತುಗಳನ್ನ ಕೂಡ ಹೇಳ್ತಿರ್ತಾರೆ. ಅಮ್ಮ, ನಾನು ಕೂಡ ಹರಕೆ ಹೊತ್ಕೊಂಡಿದ್ದೆ ಜ್ಯೋತಿಕಂಗೋಸ್ಕರ, ಎಲ್ಲ ಒಳ್ಳೇದಾಗುತ್ತೆ, ಸ್ವಲ್ಪ ಟೈಮ್ ಕಾಯ್ಬೇಕು ಅಂತ ಹೇಳ್ತಿರ್ತಾರೆ. ಈ ಕಡೆ ಶಾರದಾ ಜ್ಯೋತಿಕಂಗೋಸ್ಕರ ಹರಕೆ ಹೊತ್ಕೊಂಡಿರೋದನ್ನ ಒಂದು ಮಾತನ್ನ ಕೇಳಿ ಈ ಕಡೆ ಸುಮಿತ್ರಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಶಾರದನ ಮುದ್ದಾಡ್ತಾಳೆ. ನನ್ನ ಹೆತ್ತ ಮಗಳು ಅಲ್ದೇ ಇರ್ಬೋದು, ಆದ್ರೆ ನೀನು ನಮ್ಮ ಮನೆಯವ್ರಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿದ್ಯಾ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದನ ಮುದ್ದಾಡ್ತಾಳೆ. ಇಷ್ಟೆಲ್ಲ ಒಂದು ಸನ್ನಿವೇಶ ಆಗತ್ತೆ. ಅದಾದ ನಂತರ ಸೊ ಇಷ್ಟೆಲ್ಲ ಆದ್ಮೇಲೆ ಈ ಕಡೆ ಶಾರದಾ ಅವರು ಮನೆಗ್ ಬರ್ತಾರೆ. ತುಂಬಾ ಸುಸ್ತಾಗಿರ್ತಾಳೆ, ಊಟ ಕೂಡ ಮಾಡಿರಲ್ಲ. ಯಾಕಂದ್ರೆ ಈ ಕಡೆ ಜ್ಯೋತಿಕಂಗೋಸ್ಕರ ವ್ರತವನ್ನ ಮಾಡ್ತಿರ್ತಾಳೆ. ಯಾಕೆ ಶಾರದಾ ಅವ್ರೆ ಇಷ್ಟೊಂದು ಸುಸ್ತಾಗಿದ್ರ ಅಂದಾಗ, ಜ್ಯೋತಿಕಂಗೋಸ್ಕರ ಒಂದು ವ್ರತ ಮಾಡ್ತಿರೋದಾಗಿ ಸಿದ್ದು ಹತ್ರ ಹೇಳ್ತಿರುವಾಗ, ಅವಳಿಗೋಸ್ಕರ ಯಾಕೆ ವ್ರತ ಮಾಡ್ತಿರೋದು ಅಂದಾಗ ಎಲ್ಲ ಕೂಡ ವಿಚಾರನ ಈ ಕಡೆ ಶಾರದಾ ಸಿದ್ದು ಹತ್ರ ಹೇಳ್ತಿರ್ತಾರೆ. ನನ್ನಿಂದ ಜ್ಯೋತಿಕ ಅವರ ಲೈಫ್ ಹಾಳಾಗಿದೆ, ಹಾಗಾಗಿ ಅವ್ರಿಗೆ ಮತ್ತೊಂದು ಲೈಫ್, ಹೊಸ ಲೈಫ್, ಒಳ್ಳೆ ಲೈಫ್ ಸಿಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಸಿದ್ದು ಶಾರದಾ ಸಿದ್ದು ಅವ್ರಿಗೆ ಹೇಳಿದಾಗ, ಶಾರದಾ ಬಗ್ಗೆ ಸಿದ್ದುಗೆ ತುಂಬಾ ಅಪಾರ ಗೌರವ ಹುಟ್ಟುತ್ತೆ. ಒಬ್ರು ನಮ್ಮನಿಗೆ ಕೇಡ್ ಬಯಸ್ತಾ ಇದ್ರು ಅಂದ್ರೂ ಕೂಡ ಅವ್ರ ಮೇಲೆ ದ್ವೇಷ ಕಾರ್ತಿರುವಂತಹ ಈ ಒಂದು ಜನರೇಷನ್ ಮಧ್ಯೆ ಒಬ್ರು ದ್ವೇಷ ಕಾರ್ದ್ರು ಕೂಡ ಅವ್ರಿಗೆ ಇನ್ನು ಒಳ್ಳೇದನ್ನೇ ಬಯಸುವಂತ ಒಂದು ಇವ್ರಿಗಿರುವಂತ ಮನ್ಸು ಅಂತ ಹೇಳ್ಬಿಟ್ಟು ಸಿದ್ದುಗೆ ಶಾರದಾ ಬಗ್ಗೆ ಸಿಕ್ಕಾಮಟ್ಟೆ ಒಂದು ಅಪಾರ ಗೌರವವನ್ನೇ ಹುಟ್ಟುತ್ತೆ ಅಂತಾನೆ ಹೇಳ್ಬೋದು.
ಶಾರದಂಗೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಸಿದ್ದು ಅವ್ರನ್ನ ಮದ್ವೆ ಆಗಿರೋದ್ರಿಂದ ಜ್ಯೋತಿಕನ್ ಲೈಫ್ ಹಾಳಾಗಿದೆ ಅಂತ ಹೇಳ್ಬಿಟ್ಟು ನನ್ನಿಂದನೇ ಜ್ಯೋತಿಕನ್ ಲೈಫ್ ಹಾಳಾಗಿದೆ ಅಂತ ಹೇಳ್ಬಿಟ್ಟು ಅದರಿಂದ ಒಂದು ಮುಕ್ತಿ ಪಡ್ಕೋಬೇಕು ಅನ್ನೋದಕ್ಕೋಸ್ಕರ ಸಾರಿ ಶಾರದಾ ತುಂಬಾನೇ ಸಫರ್ ಮಾಡ್ತಿರ್ತಾರೆ. ಹಾಗಾಗಿ ಜ್ಯೋತಿಕಂಗ್ ಒಂದು ಒಳ್ಳೆ ಲೈಫ್ ಸಿಗ್ಬೇಕು ಅನ್ನೋದಕ್ಕೋಸ್ಕರ ವ್ರತ ಮಾಡ್ತಿರ್ತಾರೆ ಅಷ್ಟೇನೆ. ಇನ್ನೊಂದ್ ಕಡೆ ಈ ಕಡೆ ತಾತ ಒಂದು ತನ್ನ ಸತ್ತ ಹೆಂಡತಿ ಜ್ಯೋತಿಯ ಫೋಟೋ ಮುಂದೆ ಜ್ಯೋತಿಕಂಗೆ ಮದ್ವೆ ಮಾಡೋದಾಗಿರ್ಬೋದು ಅಥವಾ ಜ್ಯೋತಿಕಂಗೆ ಒಂದು ಆಸ್ತಿನಲ್ಲಿ ಪಾಲ್ ಕೊಡೋದಾಗಿರ್ಬೋದು ಇದ್ರದ್ದೆಲ್ಲದ್ರ ಬಗ್ಗೆ ಒಂದು ತನ್ನ ಹೆಂಡತಿಯ ಸತ್ತ ಫೋಟೋದ ಮುಂದೆ ಮಾತಾಡ್ತಿರುವಾಗ ಆ ಒಂದು ಫೋಟೋ ಉಲ್ಟಾ ಬಿದ್ಬಿಡುತ್ತೆ. ಅಂದ್ರೆ ಒಂದು ಅಪಶಕುನದ ರೀತಿನಲ್ಲಿ ಉಲ್ಟಾ ಬಿದ್ಬಿಡುತ್ತೆ. ಅದನ್ನ ನೋಡ್ಬಿಟ್ಟು ಈ ಕಡೆ ಶಿವರಾಮ್ ಅವ್ರಿಗೆ ಅಂದ್ರೆ ತಾತಂಗೆ ಸಿಕ್ಕಾಪಟ್ಟೆ ನೋವಾಗತ್ತೆ. ಅಲ್ಲಿ ಪಾರಿಜಾತ ಕೂಡ ಇರ್ತಾರೆ. ಅಂದ್ರೆ ಇಲ್ಲಿ ಒಂದು ತಾತನ ಹೆಂಡತಿಯಾದಂತ ಒಂದು ಸತ್ತ ಹೆಂಡತಿಯಾದಂತ ಜ್ಯೋತಿಯ ಒಂದು ಡಿಸಿಷನ್ ಏನಿರುತ್ತೆ ಅಂದ್ರೆ ಜ್ಯೋತಿಕಾ ಒಳ್ಳೆಯವಳಲ್ಲ, ಅವಳಿಗೆ ಪಾಲ್ ಕೊಡಬಾರ್ದು, ಅವಳಿಗೆ ನೀವು ಮದ್ವೆನೂ ಮಾಡಬಾರ್ದು, ಅವಳಿಗೆ ಪಾಲು ಕೊಡಬಾರ್ದು ಬಿಕಾಸ್ ಅವಳು ಈ ಮನೆ ಮಗಳಲ್ಲ ಅನ್ನೋದು ಒಂದು ಉದ್ದೇಶ ಇರುತ್ತೆ. ಆದ್ರೆ ಈ ಕಡೆ ತಾತಂಗೆ ಗೊತ್ತಿರಲ್ಲ ಒಂದು ಫೋಟೋ ಉಲ್ಟಾ ಬಿದ್ದಿರೋದ್ರಿಂದ ಏನೋ ಅಪಶಕುನ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ತಾತ ಸಿಕ್ಕಾಬಟ್ಟೆ ಬೇಸರ ಆಗಿರ್ತಾರೆ. ಈ ಕಡೆ ಪಾರಿಜಾತ ಎಷ್ಟೇ ಕೂಡ ಸಮಾಧಾನ ಹೇಳಕ್ ಬಂದ್ರು ಕೂಡ ಪಾರಿಜಾತನ ನೋಡಿದ್ರೆ ತಾತನ್ಗಾಗಲ್ಲ, ಗದರ್ ಬಿಟ್ಟು ಕಳಿಸ್ಬಿಡ್ತಾರೆ ಈ ಕಡೆ ಪಾರಿಜಾತನ. ಅಷ್ಟರಲ್ಲಿ ಈ ಕಡೆ ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ಅಂತ ಹೇಳ್ಬಿಟ್ಟು ಒಬ್ರು ಗಿಣಿಶಾಸ್ತ್ರ ಅವರು ಮನೆ ಹತ್ರ ಬರ್ತಾರೆ. ಅಂದ್ರೆ ಮನೆ ಮುಂದೆ ಒಬ್ರು ಬರ್ತಾರೆ. ಎಲ್ರು ಕೂಡ ಮನೆಯವರೆಲ್ಲರೂ ಕೂಡ ಆಚೆ ಕಡೆ ಬರ್ತಾರೆ. ತಾತ ಕೂಡ ಆಚೆ ಬರ್ತಾರೆ. ಮನೆಯವರೆಲ್ಲರೂ ಕೂಡ ಆಚೆ ಬರ್ತಾರೆ. ಎಲ್ರು ಕೂಡ ಈ ಕಡೆ ಹಾಲಕ್ಕಿ ನುಡಿತಾ ಇರುವಂತಹ ಮನುಷ್ಯನ ನೋಡ್ತಾ ಇದ್ರೆ ಯಾಕೆ ಎಲ್ರು ನನ್ನ ಈ ತರ ಗುರಾಯಿಸ್ತಾ ಇದ್ದೀರಾ, ಶಕುನ ಕಾದಿದೆ ಅಂತ ಹೇಳ್ಬಿಟ್ಟು ಗಿರಗಿರ ಅಂತ ಹೇಳ್ಬಿಟ್ಟು ತನ್ನ ಕೈಯಲ್ಲಿರುವಂತಹ ಒಂದು ಗಿರಿಗಿಟ್ಲನ್ನ ತಿರುಗಿಸಿರ್ತಾರೆ ಈ ಕಡೆ ಅಗ್ನಿಶಾಸ್ತ್ರದವರು. ಈ ಕಡೆ ಮನೆಯವರೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರತ್ತೆ. ಈ ಕಡೆ ತಾತ ಬಂದ್ಬಿಟ್ಟು ಕೇಡಾಗುತ್ತಾ, ಏನ್ ಕೇಡಾಗುತ್ತೆ, ಏನ್ ಅಪಶಕನ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಗಿಣಿಶಾಸ್ತ್ರವನ್ನ ಹತ್ರ ಕೇಳ್ತಿರ್ತಾರೆ. ಹಾಲಕ್ಕಿ ನುಡಿದೈತೆ ಹಾಲಕ್ಕಿ ಹಾಲಕ್ಕಿ ನುಡಿದೈತೆ ಹಾಲಕ್ಕಿ ಅಪಶಕುನ ಕಾದಿಟ್ಟ ಬುದ್ಧಿ ಅಪಶಕುನ ಕಾದಿಟ್ಟ ಬುದ್ಧಿ ಹಾಗೆ ಹೀಗೆ ಅಂತ ಈ ಕಡೆ ಹಾಲಕ್ಕಿ ಮನುಷ್ಯ ನುಡಿತಾ ಇರ್ತಾನೆ. ಇದನ್ನೆಲ್ಲ ಕೇಳ್ಬಿಟ್ಟು ಮನವರಿಗೆ ಫುಲ್ಲು ಶಾಕ್ ಆಗುತ್ತೆ. ಹಾಲಕ್ಕಿ ನುಡಿದೈತೆ ಹಾಲಕ್ಕಿ ಆದಷ್ಟು ಬೇಗ ಬಹಳ ಒಂದು ಕೆಟ್ಟ ಒಂದು ಸೂಚನೆ ನಡೆಯುವಂತ ಸಮಯ, ತುಂಬಾ ಅಪಾಯ ಇದೆ, ತುಂಬಾನೇ ಅಪಾಯ ಇದೆ. ಈ ಮನೆ ಮಗಳಿಗೋಸ್ಕರ ಇನ್ನೊಬ್ಳು ಯಾವ್ದೋ ಒಂದು ಹೆಣ್ಣೆಂಗ್ಸು, ಸುಮಂಗಲಿ ಆಗಿರುವಂತ ಒಂದು ಹೆಣ್ಣೆಂಗ್ಸು ಈ ಮನೆ ಮಗಳಿಗೋಸ್ಕರ ಹರಕೆ ಹೊತ್ಕೊಂಡಿದ್ದಾಳೆ. ಅದರಿಂದ ಎಲ್ಲ ಒಳ್ಳೇದಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಚಿತ್ರವಾಗಿ ಈ ಕಡೆ ಆಲಕ್ಕಿ ಮನುಷ್ಯ ನುಡಿತಿರ್ತಾನೆ. ಅಂದ್ರೆ ಇಲ್ಲಿಗೆ ಜ್ಯೋತಿಕಂಗೋಸ್ಕರ ಈ ಕಡೆ ಶಾರದಾ ಒಂದು ವ್ರತನ ಮಾಡಿರ್ತಾಳೆ. ಹಾಗಾಗಿ ಆ ಒಂದು ಹಾಲಕ್ಕಿ ಮನುಷ್ಯ ಆತರ ನುಡಿದಿರ್ತಾರೆ. ಆದ್ರೆ ಮನೆಯವ್ರಿಗೆ ಯಾರು ಕೂಡ ಗೊತ್ತಿರಲ್ಲ ಏನು ಈ ಮನುಷ್ಯ ನುಡಿದಿರ್ತಾನೆ ಅಂತ. ಆ ಮನುಷ್ಯ ಅಷ್ಟೆಲ್ಲ ನುಡಿದು ಬಿಟ್ಟು ಮತ್ತೆ ಅಲ್ಲಿಂದ ವಾಪಸ್ ಹೋಗ್ತಾರೆ. ಈ ಕಡೆ ಮನೆಯವರೆಲ್ಲರೂ ಕೂಡ ಫುಲ್ಲು ಟೆನ್ಷನ್ ಆಗಿರ್ತಾರೆ. ಬಟ್ ಜ್ಯೋತಿಕಾ ಮಾತ್ರ ಐ ಡೋಂಟ್ ಕೇರ್ ಅನ್ನೋ ತರ ಒಂದು ಮೊಂಡು ಬಿದ್ದಿರೋ ರೀತಿ ಯೋಚನೆ ಮಾಡ್ತಾಳೆ. ನೀನೇನ್ ಹೇಳೋದು ಒಳ್ಳೇದಾಗುತ್ತೆ ಅಂತ, ನಾನೇ ಡಿಸೈಡ್ ಮಾಡಿರೋದು ಮದ್ವೆ ಆಗ್ಬೇಕು ಅಂತ, ನೀನೇನ್ ಹೇಳಿರೋದು ಹಾಲಕ್ಕಿ ಅಂತ ಹೇಳ್ಬಿಟ್ಟು ಈ ಕಡೆ ಜ್ಯೋತಿಕಾ ಮನ್ಸಲ್ಲೇ ಒಂದು ಹಾಲಕ್ಕಿ ಮನುಷ್ಯನ್ಗೆ ಬೈಕೋತಿರ್ತಾಳೆ ಅಂತಾನೆ ಹೇಳ್ಬೋದು. ಮನೆಯವರೆಲ್ಲರಿಗೂ ಕೂಡ ಬೈಕೋತಿರ್ತಾಳೆ. ಇಷ್ಟೆಲ್ಲ ಒಂದು ಸನ್ನಿವೇಶ ಆಗತ್ತೆ. ಇನ್ನೇನು ಜ್ಯೋತಿಕಾಗೋಸ್ಕರ ಈ ಕಡೆ ಆ ಶಾರದವರು ಒಂದು ವ್ರತವನ್ನ ಮಾಡ್ತಿರ್ತಾರೆ. ಆದ್ರೆ ಆ ಒಂದು ಗಿಣಿಶಾಸ್ತ್ರದವರು ಬರೀ ಒಂದು ಸುಮಂಗಲಿ ಆಗಿರುವಂತಹ ಒಂದು ಮಹಿಳೆ ಜ್ಯೋತಿಕಂಗೋಸ್ಕರ ಒಂದು ಈ ಮನೆ ಮಗಳಿಗೋಸ್ಕರ ಒಂದು ವ್ರತವನ್ನ ಮಾಡ್ತಿರ್ತಾಳೆ ಅಂತ ಅಂದಾಗ ಈ ಕಡೆ ಶಾರದಂಗೋಸ್ಕರ ಅಂದ್ರೆ ಒಂದು ಸುಮಂಗಲಿ ಒಂದು ಮಹಿಳೆಗೋಸ್ಕರ ಈ ಕಡೆ ಮನೆಯವರೆಲ್ಲರೂ ಕೂಡ ಋಣಿಯಾಗ್ತಾರೆ. ದೇವರಿಗೆ ಕೈ ಮುಗಿತಾರೆ ಅವಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಅದೆಲ್ಲವನ್ನು ಕೂಡ ಶಾರದಂಗೆ ಸಲ್ಲುತ್ತೆ. ಯಾಕಂದ್ರೆ ಇಲ್ಲಿ ವ್ರತ ಮಾಡ್ತಿರೋದು ಈ ಕಡೆ ಜ್ಯೋತಿಕಗೋಸ್ಕರ ಒಂದು ವ್ರತ ಮಾಡ್ತಿರೋದು ಬೇರೆ ಯಾರು ಅಲ್ಲ ಶಾರದವರು. ಹಾಗಾಗಿ ಎಲ್ರು ಕೂಡ ಒಂದು ಒಳ್ಳೆ ಒಂದು ಹಾರೈಕೆ ಮಾಡ್ತಿರೋದು ಶಾರದಂಗೆ ಅಂತಾನೆ ಹೇಳ್ಬೋದು. ಎಲ್ಲ ಕೂಡ ಈ ಒಂದು ತಾತನ ಒಂದು ಹಾರೈಕೆ, ಈ ಒಂದು ಮನೆಯವರ ಹಾರೈಕೆ ಬೇಡಿಕೆ ಎಲ್ಲ ಕೂಡ ಶಾರದಂಗೆ ಒಂದು ಸಲ್ತಾ ಇರತ್ತೆ ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಡೆ ಈ ಬುಡ್ಬುಡಿಕೆಯವರು ಒಂಥರ ವಿಚಿತ್ರವಾಗಿ ಮಾತಾಡಿರ್ತಾರಲ್ವಾ, ಒಂದು ಹೆಣ್ಣಿನ ವಿಷಯ ಆಗಿರ್ಬೋದು ಇನ್ನೊಂದು ಮತ್ತೊಂದು. ಆಗ ಈ ಕಡೆ ವಿಮಲ ಅವರ ಗಂಡ ಆದಂತಹ ಮುರುಳಿಗೆ ಒಂಥರ ಡೌಟ್ ಆಗಿರುತ್ತೆ. ಒಂದು ಹೆಣ್ಣಿನ ವಿಷಯ ಅಷ್ಟೇ ಇಂಡೈರೆಕ್ಟ್ ಆಗಿ ಆ ಕಡೆ ಬುಡಿಬುಡಿಕೆಯವರು ಹೇಳಿರ್ತಾರೆ. ಆದ್ರೆ ಈ ಕಡೆ ವೈದೇಹಿಯ ಸಂಬಂಧ ಏನಿರುತ್ತಲ್ಲ ಮುರುಳಿಗೆ, ತನ್ನ ಬಗ್ಗೆನೇ ಹೇಳಿರ್ಬೋದು ಈ ಬುಡ್ಬುಡಿಕೆಯವರು. ತನ್ನ ಸಂಬಂಧದ ವಿಚಾರವೆಲ್ಲ ಎಲ್ಲರಿಗೂ ಕೂಡ ಗೊತ್ತಾಗಿರ್ಬೋದಾ, ತನ್ನ ಬಗ್ಗೆನೇ ಹೇಳಿರ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ವಿಲವಿಲ ಅಂತ ಓದಾಡ್ತಿರ್ತಾರೆ ಈ ಕಡೆ ಮುರಳಿಯವರು ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಡೆ ಪಾರಿಜಾತ್ ಅವರು ಈ ಕಡೆ ಶಿವರಾಮ್ ಅಂದ್ರೆ ತಾತನ ಹತ್ರ ಮಾತಾಡಕ್ಕೆ ಬರ್ತಾರೆ. ಈ ಕಡೆ ಪಾರಿಜಾತ್ ಅವ್ರ ಮುಖ ನೋಡಿದ್ರೇನೆ ಆಗಲ್ಲ ಈ ಕಡೆ ತಾತನ್ಗೆ ಜ್ಯೋತಿಕನ್ ಬಗ್ಗೆ ಮಾತಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಬರ್ತಿರ್ತಾರೆ. ಆದ್ರೆ ಈ ಕಡೆ ತಾತನ್ಗೆ ಆ ಕಡೆ ಅವಳು ಪಾರಿಜಾತನ ಮುಖ ನೋಡಿದ್ರೇನೆ ಆಗ್ತಿರಲ್ಲ. ಹಾಗಾಗಿ ತಾತ ಹಂಗೆ ಗುರ್ರ ಅನ್ಕೊಂಡ್ ಹೋಗ್ಬಿಡ್ತಾರೆ. ಇವನೊಬ್ಬ ಈ ಮುದ್ಕ ನನ್ ಮುಖ ನೋಡಿದ್ರೇನೆ ಆಗಲ್ಲ ಅಂತಾನೆ. ಮೊದ್ಲು ನನ್ ಮೊಮ್ಮಗಳಿಗೆ ಮದ್ವೆ ಆಗ್ಲಿ, ಈ ಆಸ್ತಿ ಎಲ್ಲ ನನ್ ಪಾಲಾಗ್ಲಿ, ನನ್ ಮೊಮ್ಮಗಳು ಪಾಲಾಗ್ಲಿ, ಆಮೇಲೆ ನಂದೊಂದ್ ಕೈನ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಮನ್ಸಲ್ಲೇ ಈ ಕಡೆ ಪಾರಿಜಾತ ಸ್ಕೆಚ್ ಆಗ್ತಿರ್ತಾಳೆ. ಇನ್ನೊಂದ್ ಕಡೆ ಶಾರದಾ ಹೋಟೆಲ್ಗೆ ನಿನ್ನೆ ಸಂಚಿಕೆನಲ್ಲಿ ಒಬ್ಬ ಶೆಫ್ ಬಂದಿರ್ತಾನಲ್ವಾ, ಶಾರದಾ ಇಂಟರ್ವ್ಯೂ ಮಾಡಿರ್ತಾಳಲ್ವಾ, ಹೊಸ ಶೆಫ್ ಬಂದಿರ್ತಾನಲ್ವಾ,
ಆ ಹುಡುಗ ಬಂದ್ಬಿಟ್ಟು ಜ್ಯೋತಿಕಾ ಕಡೆಯವನಾಗಿರ್ತಾನೆ. ಒಟ್ಟಾರೆಯಾಗಿ ಜ್ಯೋತಿಕಾ ಈ ಸಿದ್ದು ಮತ್ತೆ ಶಾರದನ ರೆಸ್ಟೋರೆಂಟ್ ಯಾವ ಕಾರಣಕ್ಕೂ ಉದ್ಧಾರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಹಾಳ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಹೊಸ ಶೆಫ್ ಒಂದು ಇಂಟರ್ವ್ಯೂಗೆ ಆಫರ್ ಮಾಡಿರ್ತಾರೆ. ಅದೇ ತರ ಈ ಕಡೆ ಜ್ಯೋತಿಕಾ ಅದನ್ನೆಲ್ಲ ತಿಳ್ಕೊಂಡು ಒಬ್ಬ ಶೆಫ್‌ನ ಅಲ್ಲಿಗೆ ಕಳ್ಸಿರ್ತಾರೆ. ಆದ್ರೆ ಈ ಕಡೆ ಸಿದ್ದು ಮತ್ತೆ ಶಾರದಂಗೆ ಆ ಶೆಫ್ ಜ್ಯೋತಿಕಾ ಕಡೆಯವನು ಅಂತ ಗೊತ್ತಿರಲ್ಲ. ಹಾಗಾಗಿ ಆದಷ್ಟು ಇಂಟರ್ವ್ಯೂನ ಕೂಡ ಮಾಡ್ತಾರೆ, ಅಡಿಗೆ ಕೂಡ ಮಾಡ್ತಾರೆ. ಆ ಶೆಫ್ ತುಂಬಾ ನಿಯತ್ತಾಗಿ ಕೂಡ ಅಡಿಗೆ ಕೂಡ ಮಾಡ್ತಾರೆ. ಆದ್ರೆ ಅವನು ಬಂದು ಜ್ಯೋತಿಕಾ ಕಡೆಯವನು ಅಂತ ಈ ಕಡೆ ಸಿದ್ದು ಮತ್ತೆ ಶಾರದಂಗೆ ಗೊತ್ತಿರಲ್ಲ. ಆದ್ರೆ ಸಚಿವಾಗ್ಲೂ ಅವನು ಜ್ಯೋತಿಕಾ ಕಡೆಯವನಾಗಿರ್ತಾನೆ. ಅಂದ್ರೆ ಜ್ಯೋತಿಕಾ ಸಾರಿ ಸಿದ್ದು ಮತ್ತೆ ಶಾರದಾ ರೆಸ್ಟೋರೆಂಟ್ ನ ಒಂದು ನೇಮ್ ಫ್ಲೇಮ್ ಹಾಳ್ ಮಾಡ್ಬೇಕು ಅಂತಾನೆ ಬಂದಿರುವಂತಹ ವ್ಯಕ್ತಿ ಅಂತಾನೆ ಹೇಳ್ಬೋದು. ಇನ್ನೇನು ಇಂಟರ್ವ್ಯೂ ಎಲ್ಲ ಆದ್ಮೇಲೆ ಮೇಡಮ್ ನೀವ್ ಹೇಳಿರೋ ಹಾಗೆ ನಾವು ಇಂಟರ್ವ್ಯೂ ಅಟೆಂಡ್ ಆಯ್ತು, ವರ್ಕ್ ಕೂಡ ಜಾಯ್ನ್ ಆಯ್ತು. ಈ ತರ ಸಿದ್ದು ಮತ್ತೆ ಶಾರದಾ ರೆಸ್ಟೋರೆಂಟ್ ಗೆ ಜಾಯ್ನ್ ಆಯ್ತು ಶೆಫ್ ಆಗಿ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಕೂಡ ಆ ಒಂದು ಜ್ಯೋತಿಕಂಗೆ ವಾಯ್ಸ್ ರೆಕಾರ್ಡ್ ಅನ್ನ ಕಳ್ಸಿರ್ತಾನೆ. ಸೊ ಇಷ್ಟೆಲ್ಲ ಆಗುತ್ತೆ. ಇನ್ನೊಂದ್ ಕಡೆ ತಾತ ತುಂಬಾ ಡೀಪ್ ಆಗಿ ತುಂಬಾ ಅಪ್ಸೆಟ್ ಆಗಿ ಕೂತಿರ್ತಾರೆ. ಈ ಕಡೆ ಬಂದು ಸಾರಿ ಸುಮಿತ್ರಾ ಮತ್ತೆ ದಶರಥ್ ಅವ್ರು ಮಾವ ಯಾಕೆ ಈ ತರ ಬೇಜಾರ್ ಮಾಡ್ಕೊಂಡಿದೀರಾ ಅಂತ ಹೇಳಿದಾಗ ಆ ಒಂದು ಬುಡುಬುಡಿಕೆಯವರು ಒಂದು ಈ ಮನೆ ಮಗಳು ಬಗ್ಗೆ ಅಂದ್ರೆ ಜ್ಯೋತಿಕಾ ಬಗ್ಗೆ ಒಂದು ಕೆಟ್ಟದಾಗಿ ಒಂದು ಅಪಶಕುನದ ಬಗ್ಗೆ ಆಗಿ ಮಾತಾಡಿರುವಂತಹ ಮಾತುಗಳನ್ನ ಈ ಕಡೆ ತಾತ ಯೋಚನೆ ಮಾಡ್ಕೊಂಡು ಈ ಕಡೆ ದಶರಥ ಮತ್ತೆ ಸುಮಿತ್ರಾ ಅವ್ರಿಗೆ ಹೇಳ್ತಿರ್ತಾರೆ. ಸೊ ಅವಾಗ ಈ ಕಡೆ ಸುಮಿತ್ರಾ ಮತ್ತೆ ದಶರಥ ಕೂಡ ಯಾವ್ದಕ್ಕೂ ಕೂಡ ಟೆನ್ಷನ್ ಮಾಡ್ಕೊಂಬೇಡಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ತಾತನ್ಗೆ ಇಬ್ರು ಕೂಡ ಸಮಾಧಾನ ಮಾಡ್ತಿರ್ತಾರೆ. ಇನ್ನೊಂದ್ ಕಡೆ ಇನ್ನೇನು ರೋಹನ್ ಜೊತೆ ಜ್ಯೋತಿಕನ ಮದ್ವೆ ಇನ್ನೇನು ತಯಾರಿ ಕೂಡ ನಡೀತಾ ಇರತ್ತೆ. ಆದ್ರೆ ಇಲ್ಲಿ ಅಪಶಕುನ ಎಲ್ಲ ಕಾಣಿಸ್ತಿದೆ, ಎದ್ದು ಕಾಣಿಸ್ತಿದೆ ತಾತನ್ಗೆ. ಅದು ಕೂಡ ಟೆನ್ಷನ್ ಆಗ್ತಿರುತ್ತೆ. ಅಷ್ಟರಲ್ಲಿ ಈಕಿನ ರೋಹನ್ ಮನೆಯವರು, ರೋಹನ್ ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ರೋಹನ್ ಆಗಿರ್ಬೋದು ಎಲ್ರು ಕೂಡ ತಾತನ ಮನೆಗೆ ಬರ್ತಾರೆ. ತಾತನ ಮನೆಯಲ್ಲಿ ಕೂಡ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಅವ್ರನ್ನ ಸ್ವಾಗತ ಮಾಡ್ತಾರೆ. ಅವರಿಗೆ ಜ್ಯೂಸು ಕಾಫಿ ಟೀ ಎಲ್ಲ ಏನೇನ್ ಬೇಕು ಸ್ನಾಕ್ಸ್ ಊಟ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಒಂದು ಅತಿಥಿ ಸತ್ಕಾರವನ್ನ ಕೂಡ ಮಾಡ್ತಾರೆ. ಆದ್ರೆ ಈ ಕಡೆ ತಾತನ್ಗೆ ಆ ಒಂದು ಬುಡುಬುಡಿಕೆಯವರು ಹೇಳಿರೋದ ಪ್ರಕಾರ ಇವ್ರ ಮೇಲೆ ಒಂದು ಅಪನಂಬಿಕೆ ಇರುತ್ತೆ. ಏನೋ ಒಂದು ಅಂದ್ರೆ ಜ್ಯೋತಿಕನ್ ಮದ್ವೆ ಆಗುವಂತ ಹುಡುಗ ಒಂದು ಅಥವಾ ಜ್ಯೋತಿಕನ್ ಮದ್ವೆನಲ್ಲಿ ಏನೋ ಒಂದು ಸಮಸ್ಯೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇರುತ್ತೆ. ಯಾಕಂದ್ರೆ ಇಲ್ಲಿ ಬುಡುಬುಡಿಕೆಯವರು ಎಲ್ಲ ಕ್ಲಿಯರ್ ಆಗಿ ಹೇಳಿರ್ತಾರೆ. ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಸಮಸ್ಯೆ ಆಗತ್ತೆ ಅಂತ ಹೇಳಿರ್ತಾರೆ. ಹಾಗಾಗಿ ತಾತ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾರೆ. ಹಾಗಾದ್ರೆ ಜ್ಯೋತಿಕನ್ ಮದ್ವೆ ರೋಹನ್ ಜೊತೆ ನಡೆಯುತ್ತಾ? ರೋಹನ್ ಜೊತೆ ಮದ್ವೆ ಆದ್ಮೇಲೆ ಜ್ಯೋತಿಕನ್ಗೆ ಆಸ್ತಿ ಪಾಲು ಸಿಗತ್ತಾ? ಅಥವಾ ಎಲ್ಲ ಆಸ್ತಿನೂ ಕೂಡ ಸಿದ್ದು ಪಾಲಾಗತ್ತಾ? ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.